ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ಭಾನುವಾರ ಗಂಟೆ 9 ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ಲು ಮೀನು ಸಾಂಬಾರು ಮತ್ತು ಮೀನು ಫ್ರೈ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಇವಾಗ ಶುರು ಮಾಡಿದ್ದೀನಿ. ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಹಾಗೆಯೇ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀನು ಸಾಂಬಾರು ಮತ್ತು ಮೀನು ಫ್ರೈನ ಡೀಟೇಲಾಗಿ ತೋರಿಸ್ತೀನಿ. ಹಾಗೆಯೇ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಮೀನು ತೊಗೊಬಂದಿದ್ದಾರೆ ನನ್ನ ಹಸ್ಬೆಂಡು. ಇದು ಜಿಲೇಬಿ ಮೀನು. ತನು ತುಂಬ ಇಷ್ಟ ಜಿಲೇಬಿ ಮೀನು ಅಂದರೆ, ಹಾಗಾಗಿ ಜಿಲೇಬಿ ಮೀನೇ ತರುತ್ತೆ. ಇಲ್ಲಿ ಮನೆ ಹತ್ರ ಬಾಂಗ್ಡ ಇತ್ತಂತೆ, ಅದು ಬಿಟ್ಟರೆ ಬೂತಾಯಿ ಮೀನು ಚೆನ್ನಾಗಿರಲಿಲ್ಲ ಅಂದರೆ ನನಗೆ ಬೂತಾಯಿ ಮೀನು ತುಂಬ ಇಷ್ಟ. ಬಾಂಗ್ಡ ಮೀನ್ಕಿನ್ನ ನನಗೆ ಬೂತಾಯಿ ಮೀನು ಸಖತ್ ಇಷ್ಟ. ಜಿಲೇಬಿ ಮೀನು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮೀನು 1 kg ಇದೆ. ಇದು ನೋಡ್ಬೋದು, 3 ಮೀನು ಬಂದಿದೆ ನೋಡಿ, 1 kg. ಸ್ವಲ್ಪ ಇದರಲ್ಲಿ ನಾನು ಸಾಂಬಾರಿಗೆ ಸ್ವಲ್ಪ ಎತ್ತಿಟ್ಕೋತೀನಿ ಮತ್ತು ಫ್ರೈಗೆ ಸ್ವಲ್ಪ ತೆಗೆದಿಟ್ಕೋತೀನಿ. ತಲೆ ಎಲ್ಲ ಹಾಕ್ಬಿಟ್ಟು, ತಲೆ ಮತ್ತು ಬಾಲ ಇದು ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ಈ ಬಾಡಿ ಪೀಸ್ ಎಲ್ಲ ಫ್ರೈ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ಈ ಜಿಲೇಬಿ ಮೀನು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆಯೇ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈ ಮೀನಿಗೆ ಇನ್ನೊಂದು ಹೆಸರು ಕೂಡ ಇದೆ, ಟಿಲಾಪಿಯಾ ಮೀನು ಅಂತ ಕೂಡ ಕರೀತಾರೆ. ಈ ಮೀನಿನ ಬೆಲೆ ತುಂಬಾ ಕಡಿಮೆ ಇರೋದ್ರಿಂದ ಭಾರತದಲ್ಲೇ ಸ್ವಲ್ಪ ಜಾಸ್ತಿನೇ ಇದನ್ನು ಉಪಯೋಗಿಸ್ತಾರೆ. ಸಿಹಿ ನೀರು ಅಂದರೆ ಕೆರೆಗಳಲ್ಲಿ ಮೀನನ್ನು ಬೆಳೀತಾರೆ. ಸಮುದ್ರದ ಮೀನಲ್ಲ, ಇದು ಕೆರೆ ಮೀನು. ಈ ಮೀನಿನಲ್ಲಿ ಪ್ರೋಟೀನ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ, ಕ್ಯಾಲೋರಿ ತುಂಬ ಕಡಿಮೆ ಇರುತ್ತೆ, ಹಾಗೆ ವಿಟಮಿನ್ನು ಮತ್ತು ಖನಿಜಾಂಶಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ. ಹಾಗೆ ಒಮೆಗಾ 3 ಆಮ್ಲ, ಒಮೆಗಾ 6 ಕೊಬ್ಬಿನ ಆಮ್ಲ, ಕಾರ್ಬೋಹೈಡ್ರೇಟ್ಸು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ವಿಟಮಿನ್ ಇ ಕೂಡ ಇರುತ್ತೆ. ಹಾಗೆ ವಿಟಮಿನ್ B12 ಇನ್ನೂ ಸಾಕಷ್ಟು ಅಂಶಗಳು, ಖನಿಜಾಂಶಗಳು ಕೂಡ ಇದರಲ್ಲಿ ಇರುತ್ತೆ. ಇದನ್ನು ತಿನ್ನೋದ್ರಿಂದ ನಾನು ಮುಂಚೆನೇ ಹೇಳ್ದಂಗೆ ಸಾಕಷ್ಟು ಆರೋಗ್ಯಕರ ಲಾಭ ಇದೆ. ಅದರಲ್ಲಿ ಮುಖ್ಯವಾದದ್ದು ಅಂದರೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಖನಿಜಾಂಶಗಳಾದ ಕ್ಯಾಲ್ಶಿಯಂ, ಫಾಸ್ಫರಸ್ ಇದ್ದು ಇವುಗಳು ಮೂಳೆಯ ಬೆಳವಣಿಗೆ ಮತ್ತು ನಿರ್ವಹಣೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಇದನ್ನು ಕ್ಯಾನ್ಸರ್ ಕೂಡ ತಡೆಯುತ್ತೆ ಈ ಮೀನು ತಿನ್ನೋದ್ರಿಂದ ಅಂತ ಕೂಡ ಹೇಳ್ತಾರೆ. ಈ ಮೀನಿನಲ್ಲಿ ಸೆಲೆನಿಯಮ್ಮು ಹಾಗೆ ಆ್ಯಂಟಿ ಆಕ್ಸಿಡೆಂಟು ಸಮೃದ್ಧವಾಗಿರೋದ್ರಿಂದ ಇದು ಕ್ಯಾನ್ಸರ್ ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳ ವಿರುದ್ಧ ಹೋರಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಇದು ಮೆದುಳಿಗೂ ಕೂಡ ತುಂಬಾ ಒಳ್ಳೆಯದು, ಮೆದುಳನ್ನು ಚುರುಕಾಗಿಡುತ್ತೆ. ಈ ಮೀನು ತಿನ್ನೋದ್ರಿಂದ ಮೆದುಳಿನ ಕಾರ್ಯಚಟುವಟಿಕೆಗಳು ಉತ್ತಮವಾಗಿರುತ್ತೆ. ಇದರಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲವಿರೋದ್ರಿಂದ ನರಕೋಶಗಳ ಕಾರ್ಯಚಟುವಟಿಕೆಯನ್ನು ಹೆಚ್ಚಿಸುತ್ತೆ ಅಂತಲೇ ಹೇಳ್ತಾರೆ. ಹಾಗೆ ಮೀನಿನಲ್ಲಿ ಸೆಲೆನಿಯಂ ಇರೋದ್ರಿಂದ ಅಲೈಮರ್ ಮತ್ತು ಪರ್ಕಿಸನ್ ಅಂತಹ ಕಾಯಿಲೆಗಳಿಂದ ಇದು ನಮ್ಮನ್ನು ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಮೀನನ್ನು ಚೆನ್ನಾಗಿ ತೊಳೆದಾದ್ಮೇಲೆ ಸಾಂಬಾರಿಗೆ ಸಪ್ರೇಟು, ಫ್ರೈಗೆ ಸಪ್ರೇಟು ಮೀನನ್ನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ಪದಾರ್ಥ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು 1.5 ಈರುಳ್ಳಿ, 1 ಇಡೀ ಕೊತ್ತಂಬರಿ ಸೊಪ್ಪು, ಚಿಕ್ಕದು 2 ಟೊಮೆಟೊ, 1 ಟೊಮೆಟೊ ತೊಗೋಬೋದು ದೊಡ್ಡದು ತೊಗೊಂಡ್ರೆ, ಹಾಗೆ 2 ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ, 1 ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ. ಇದು ಒಗ್ಗರಣೆಗೆ ಒಂದು 4-5 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಈರುಳ್ಳಿನ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೀನಿ. 1 3 ಹಸಿರು ಮೆಣಸಿಕಾಯಿನ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ಪದಾರ್ಥಗಳನ್ನ ಸೇರಿಸ್ಬೇಕು. ನಾನು ಜಾರಲ್ಲಿ ಹಾಕ್ಕೊಂಡಾದ್ಮೇಲೆ ಏನೆಲ್ಲ ಹಾಕ್ಕೋತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ, ವಿಡಿಯೋನ ನೋಡ್ತಾನೆ ಇರಿ. ಇವಾಗ ಜಾರ್ ತೊಗೊಂಡಿದ್ದೀನಿ. ಈಗ ಫಸ್ಟು ಈ ಪದಾರ್ಥಗಳೇನು ಮಸಾಲಾಗೆ ತೆಗೆದಿಟ್ಕೊಂಡಿದ್ದೀನಲ್ವ ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಕಡಿಮೆನೇ ಹಾಕ್ಕೋಬೇಕು. ನನಗೆ ಜಾಸ್ತಿ ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಅದು ಸಾಂಬಾರು ನಂಗೆ ಇಷ್ಟ ಆಗೋಲ್ಲ. ಮೀನು ಸಾಂಬಾರಿಗೆ ಕಡಿಮೆನೇ ಹಾಕ್ಕೊಳ್ಳೋದು ನಾನು. ಟೊಮೆಟೊನೂ ಅಷ್ಟೇ, ಟೊಮೆಟೊ ಇಲ್ಲಿ 1 ಟೊಮೆಟೊ ದೊಡ್ಡದಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಟೊಮೆಟೊ ಹಾಕ್ಕೋಬೋದು, ಯಾಕಂದರೆ ಹುಣಸೆಹಣ್ಣು ರಸ ಕೂಡ ಹಾಕ್ತೀನಿ. ಇಲ್ಲಿ ನೋಡ್ಬೋದು, ಒಂದು 10-15 ಕಾಳು ಮೆಣಸು, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ಬೋದು, ಒಂದು ನೆಲ್ಲಿಕಾಯಿ ಗಾತ್ರ ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ. ಅದನ್ನು ನೆನೆಸಿಟ್ಟಿದ್ದೆ, ನೀರು ಸಮೇತ ಹಾಕ್ಕೊತಾ ಇದ್ದೀನಿ. ನೀವು ಲಾಸ್ಟಲ್ಲಿ ಸಾಂಬಾರಿಗೆ ಹಾಗೇ ಹುಳಿ ಬಿಡ್ಬೋದು. ನಾನು ಇಲ್ಲಿ ಮಿಕ್ಸಿಗೆ ಜಾರ್ಗೆ ಹಾಕ್ಕೊಬಿಡ್ತೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನೀರೇನು ಹಾಕಲ್ಲ, ಹುಣಸೆಹಣ್ಣಿನ ರಸ ಹಾಕಿದೆ ಅಲ್ವ, ಅದರಲ್ಲೇ ಇದು ನೀರಿತ್ತು, ಹಾಗಾಗಿ ನೀರು ಹಾಕ್ಕೊಳ್ಳಲ್ಲ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಡ್ತೀನಿ. ಸಾಧ್ಯವಾದಷ್ಟು ನುಣ್ಣು ಪೇಸ್ಟ್ ಮಾಡ್ಕೋಬೇಕು, ಸಾಂಬಾರು ಟೇಸ್ಟ್ ಬರುತ್ತವಾಗ.
ಇವಾಗ ಮಸಾಲೆ ನೋಡಿ ನುಣ್ಣಗೆ ಪೇಸ್ಟ್ ಮಾಡಿ ರುಬ್ಬಿಟ್ಕೊಂಡ್ಬಿಟ್ಟಿದ್ದೀನಿ. ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟೀಲ್ದು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೋತೀನಿ. ಹಾಗೆ ಸಾಸಿವೆ ಹಾಕ್ಕೋತೀನಿ. ಸಾಸಿವೆ ಎಲ್ಲ ಸ್ವಲ್ಪ ಚೀಟಪಟ ಅಂತ ಇದ್ದಂಗೆ ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬೆಳ್ಳುಳ್ಳಿ, ಅದನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಈಗ ಫ್ರೈ ಆಗಬೇಕು. ಫ್ರೈ ಆದ ನಂತರ ಇಲ್ಲಿ ನಾನು ರುಬ್ಬಿಟ್ಕೊಂಡಂಥ ಮಸಾಲೆ ಏನಿದೆ ನೋಡಿ, ಮಸಾಲನ ಸೇರಿಸ್ತೀನಿ. ಮಸಾಲ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಜಾಸ್ತಿ ನೀರು ಏನೂ ಹಾಕೋದಿಲ್ಲ, ಆಮೇಲೆ ನಾನು ನೀರು ಸೇರಿಸ್ತೀನಿ. ಫಸ್ಟ್ ಈ ಮಸಾಲಾನ ಸ್ವಲ್ಪ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಒಂದು 2 ನಿಮಿಷನಾದರೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಈ ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ತೀನಿ. ಇದನ್ನು ನಾವು ಅದಕ್ಕೆ ಮಸಾಲ ಪದಾರ್ಥಗಳನ್ನ ಒಟ್ಟಿಗೆ ಫಸ್ಟೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಂಡು ಕೂಡ ರುಬ್ಬೋದು. ಈ ಥರ ಕೂಡ ಮಾಡ್ಕೊಳ್ಬೋದು. ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಬೋದು. ನೋಡಿ, ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ನಾನು ಇದನ್ನು. ಫ್ರೈ ಮಾಡಾದಮೇಲೆ ಇದು ಎಷ್ಟು ನಮಗೆ ಬೇಕು ಅಂದರೆ ಗಟ್ಟಿಯಾಗಬೇಕು, ಕನ್ಸಿಸ್ಟೆನ್ಸಿ ತೆಳುವಾಗಬೇಕು ನೋಡಿಕೊಂಡು ನಾವು ನೀರನ್ನು ಸೇರಿಸ್ಬೇಕು. ಮೀನು ಸಾರು ಯೂಶ್ವಲಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ. ನನಗೆ ತುಂಬ ತೆಳುವಾಗಿ ಒಂದು ತುಂಬ ಅಲ್ಲ, ಸ್ವಲ್ಪ ತೆಳುವಾಗಿರಬೇಕು. ನೋಡಿ, ಈ ಥರ ಇರಬೇಕು. ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು. ಗಟ್ಟಿಗಿಂತ ಈ ರೀತಿ ತೆಳುವಾಗಿ ಸಾಂಬಾರಿದ್ದರೆ ತಿನ್ನೋದಕ್ಕೆ, ಅನ್ನ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಅದು ಕುದ್ದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಹಂಗಾಗಿ ಅಷ್ಟು ನೀರನ್ನು ಸೇರಿಸಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸಾಂಬಾರು ಚೆನ್ನಾಗಿ ಕುದಿ ಬರಬೇಕು. ನೋಡ್ಬೋದು, ಚೆನ್ನಾಗಿ ಕುದಿ ಬರ್ತಾ ಇದೆ ಸಾಂಬಾರು. ಈಗ ಕುದಿ ಬರ್ತಾ ಇದ್ದಾಗ ಮೀನನ್ನು ಇದಕ್ಕೆ ಸೇರಿಸ್ಬೇಕು. ಸಾಂಬಾರೆಲ್ಲ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಿ ಚೆನ್ನಾಗಿ ಕುದಿಬೇಕು. ಕುದ್ದಾದ್ಮೇಲೆ ಲಾಸ್ಟಲ್ಲಿ ನಾವು ಸ್ವಲ್ಪ ಮೀನನ್ನು ಸೇರಿಸ್ಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಬೇಕು ಮೀನನ್ನು ಸೇರಿಸಿ. ಅಂದರೆ ತುಂಬ ಜಾಸ್ತಿ ಹೊತ್ತು ಬಿಡೋದಕ್ಕೆ ಹೋಗಬಾರ್ದು. ಒಂದು 10 ನಿಮಿಷ, 8 ರಿಂದ 10 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನು ಕುದಿಸಿದ್ರೆ ಸಾಕು, ಮೀನು ಬೆಂದು ಬಿಡುತ್ತೆ. ಒಂದು 8 ನಿಮಿಷ ಅಂತೂ ಬೇಕಾಗುತ್ತೆ. ಮೀನೆಲ್ಲ ಹಾಕಿದ್ಮೇಲೆ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೆ ನಾನು. ನೋಡಿ, ಚೆನ್ನಾಗಿ ಒಂದು ಸಣ್ಣ ಉರಿಯಲ್ಲಿ ಒಂದು 8 ನಿಮಿಷ ಬಿಟ್ಟಿದ್ದೆ. ಮೀನೆಲ್ಲ ಚೆನ್ನಾಗಿ ಬೆಂದಿದೆ. ಜಾಸ್ತಿ ಹೊತ್ತು ಬಿಟ್ಬಿಟ್ರೆ ಮೀನು ಸಿಗೋದೇ ಇಲ್ಲ, ಎಲ್ಲ ಬೆಂದು ಎಲ್ಲ ಕಲಿಸ್ಕೊಂಡು ಹೋಗ್ಬಿಡುತ್ತೆ. ಹಂಗಾಗಿ ನೋಡಿಕೊಂಡು ನೀವು ಕರೆಕ್ಟಾಗಿ ಒಂದು 8 ರಿಂದ 10 ನಿಮಿಷ ಬಿಟ್ಟರೆ ಸಾಕು. ಸಾಂಬಾರಂತೂ ಸಖತ್ತು ಸ್ಮೆಲ್ ಬರ್ತಾಯಿತ್ತು, ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನಿಜವಾಗ್ಲೂ ಈ ಥರ ಮೀನು ಸಾಂಬಾರು ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಈ ಥರ ಫೇವ್ರೇಟು. ಬರೀ ಜಿಲೇಬಿ ಮೀನು ಅಂತಲ್ಲ, ಬುತಾಯಿ ಮೀನಿಗಾಗಲಿ, ಇನ್ನೊಂದು ಕ್ಯಾಟ್ಲಾಕ್ ಮೀನು, ಯಾವ ಮೀನಾದರೂ ಅಷ್ಟೇ ಇದೇ ವಿಧಾನದಲ್ಲಿ ಮಾಡಿಕೊಂಡ್ರೆ ಸಾಕು. ಇನ್ನೂ 2-3 ಥರ ವಿಧಾನದಲ್ಲಿ ಮಾಡ್ಬೋದು. ನಂಗೆ ಈ ವಿಧಾನದಲ್ಲಿ ತುಂಬಾ ಇಷ್ಟ ಆಗುತ್ತೆ ಸಾಂಬಾರು. ಇನ್ನು ಬೇರೆ ವಿಧಾನದಲ್ಲಿ ಕೂಡ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಫಿಶ್ ಫ್ರೈ ಮಾಡೋದಕ್ಕೆ ಫಿಶ್ಗಳೆಲ್ಲ ರೆಡಿಯಾಗಿದೆ. ಈಗ ಮಸಾಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಹಿಡಿಯುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 6 ಹಸಿರು ಮೆಣಸಿಕಾಯಿ, ಒಂದು ಸ್ವಲ್ಪ ಕರಿಬೇವು, ಒಂದು ಅರ್ಧ ಈರುಳ್ಳಿ, ಹಾಗೆ ಒಂದು ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಪೆಪ್ಪರ್ ಅರ್ಧ ಟೇಬಲ್ ಸ್ಪೂನು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ, ಹಾಗೆಯೇ ಒಂದು ಗೋಲಿಗೆ ಹತ್ರ ಹುಣಸೆಹಣ್ಣು, ಇಷ್ಟು ಬೇಕಾಗುತ್ತೆ. ಇದು ರೆಡಿ ಮಸಾಲೆ, ನಾವೇ ಗ್ರೀನ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಅಂಗಡಿಯಿಂದ ತಂದುಬಿಟ್ಟು ಮಸಾಲ ಪೌಡ್ರ್ ಹಾಕಿ ಮಾಡ್ತೀವಲ್ವ, ಅದಕ್ಕಿಂತ ಈ ಥರ ನೀವು ಗ್ರೀನ್ ಮಸಾಲ ಇಟ್ಕೊಂಡು ಫಿಶ್ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ನನ್ನ ಹಸ್ಬೆಂಡ್ ತಾಯಿ, ನಮ್ಮ ಅತ್ತೆ ಮಾಡೋವಂಥದ್ದು ವಿಧಾನ. ನಂಗೆ ತುಂಬ ಇಷ್ಟ, ಫೇವ್ರೇಟು. ನಾನು ಮೊನ್ನೆ ರೀಸೆಂಟಾಗಿ ಊರಿಗೆ ಹೋದಾಗಲೂ ಕೂಡ ಅವ್ರು ಮಾಡಿಕೊಟ್ಟಿದ್ರು. ಅವ್ರು ಇದೇ ಥರ ಮಾಡೋದು ಜಾಸ್ತಿ, ಹಂಗಾಗಿ ನಾನು ಕೂಡ ಇದೇ ಥರ ಮಾಡೋದು ಜಾಸ್ತಿ. ನಂಗೆ ಈ ಥರದ ವಿಧಾನ ಇಷ್ಟ, ತನಗೂ ಫೇವ್ರೇಟು. ಎಲ್ಲದನ್ನೂ ಈಗ ಮಸಾಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ತೆಳುವಾಗಿ ಮಾಡ್ಕೊಬಾರ್ದು, ರುಬ್ಕೋಬೇಕಾದ್ರೆ ಕರೆಕ್ಟಾಗಿರಬೇಕು. ನೀವು ತೆಳು ಮಾಡ್ಕೊಂಬಿಟ್ರೆ ಮೇಲೆ ಮೀನಿಗೆ ಮಸಾಲ ಹತ್ತಲ್ಲ. ಹಾಗಾಗಿ ಹಾಗೆಯೇ ನೀವು ಮಸಾಲ ಜಾರ್ಗೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು, ಹಾಗೆಯೇ ಚೂರು ಅರಿಶಿನ ಕೂಡ ಹಾಕ್ಕೋಬೇಕಿತ್ತು. ನಾನು ಇವಾಗ ಇದನ್ನು ಸೇರಿಸ್ತಾ ಇದ್ದೀನಿ. ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ನೋಡಿಕೊಂಡು.
ಮೀನನ್ನು ತೊಳೆಯೋದಕ್ಕಿಂತ ಮುಂಚೆ ನಾನು ಉಪ್ಪು ಹಾಕಿಟ್ಟಿದ್ದೆ. ಸ್ವಲ್ಪ ಮೀನಿನಲ್ಲಿ ಕೂಡ ಉಪ್ಪಿನ ಅಂಶ ಇರುತ್ತೆ, ಹಾಗಾಗಿ ನಾನು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಮಸಾಲೆ ಕರೆಕ್ಟಾಗಿ. ಇವಾಗ ನೀಟಾಗಿ ಮೀನಿಗೆಲ್ಲ ಈ ಮಸಾಲಾನ ಹಚ್ತಾ ಇದ್ದೀನಿ. ಇದರಲ್ಲಿ ಬೇಕಾದ್ರೆ ನೀವು ಈ ಥರ ಎಲ್ಲ ಹಚ್ಚಿ ಆದಮೇಲೆ ಇದನ್ನು ರವೆ ಹಚ್ಚಿದರೆ ರವೆ ಫ್ರೈ ಆಗುತ್ತೆ. ಫಿಶ್ಗೆ ರವಾದಲ್ಲಿ ಡಿಪ್ ಮಾಡಿ ಇಟ್ಕೊಂಡ್ರೆ ರವೆ ಫ್ರೈ ಕೂಡ ಮಾಡ್ಕೋಬೋದು ಇದೇ ಮಸಾಲೆಗೆ. ಚೆನ್ನಾಗೀಗ ಮಸಾಲೆ ಎಲ್ಲ ಹಚ್ಚಿದ್ದೀನಿ ನೋಡಿ, ಎಲ್ಲ ಮೀನುಗಳಿಗೂ ಕರೆಕ್ಟ್ ಆಯಿತು ಮಸಾಲೆ. ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡ್ತೀನಿ. ಅರ್ಧ ಗಂಟೆ ಆದಮೇಲೆ ಇಲ್ಲಿ ನಾನು ಸ್ಟವ್ ಮೇಲೆ ಈ ತವ ಇಟ್ಕೊಂಡಿದ್ದೀನಿ. ಈ ತವದಲ್ಲೇ ಜಾಸ್ತಿ ನಾನು ಮೀನು ಫ್ರೈ ಮಾಡೋಕ್ಕಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದನ್ನು ಡೀಪ್ ಫ್ರೈ ಮಾಡಲ್ಲ, ಹಾಗೆ ತವಾ ಫ್ರೈ ಮಾಡೋದು. ನೀವು ಡೀಪ್ ಫ್ರೈ ಮಾಡ್ತೀನಿ ಅಂದರೆ ನಾನೇನು ಹೇಳಿದೆ ನೋಡಿ, ರವೆ ಎಲ್ಲ ಸ್ವಲ್ಪ ಕೋಟಿಂಗ್ ಮಾಡಿ ರವೆ ಹಾಕ್ಬಿಟ್ಟು ನೀವು ಡೀಪ್ ಫ್ರೈ ಮಾಡ್ಕೋಬೋದು, ಅಥವಾ ಸ್ವಲ್ಪ ಅದಕ್ಕೆ ಕಾರ್ನ್ಫ್ಲೋರ್ ಕೂಡ ಮಿಕ್ಸ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ಕೋಬೋದು ನೀವು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮೀನನ್ನ ಈ ರೀತಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮತ್ತೆ ಮಸಾಲ ಮೇಲೆಲ್ಲ ಚೂರು ಹಚ್ತಾ ಇದ್ದೀನಿ. ಸೊ ಇದೆಲ್ಲ ಹಚ್ಚಾದ್ಮೇಲೆ ಇದಕ್ಕೆ ಮುಚ್ಚಿಬಿಟ್ಟು 2 ಕಡೆ ಸೈಡಲ್ಲಿ ಒಂದು 3 ರಿಂದ 4 ನಿಮಿಷ ಬೇಯಿಸಬೇಕು. ಅಂದರೆ ಒಂದು ಸೈಡ್ ಒಂದು 3 ನಿಮಿಷ, ಇನ್ನೊಂದು ಸೈಡ್ ಒಂದು 3 ನಿಮಿಷ, ಒಂದು 6 ನಿಮಿಷದಲ್ಲಿ ಮೀನು ಫ್ರೈ ಆಗುತ್ತೆ. 6 ರಿಂದ 7 ನಿಮಿಷ ಅಂತ ಅಂದ್ಕೊಳ್ಳಿ, ಬೆಂದುಬಿಡುತ್ತೆ ಅಷ್ಟರಲ್ಲಿ. ಇದನ್ನು ಮತ್ತೆ ಮಗ್ಸಿ ಹಾಕ್ಬಿಟ್ಟು ಮತ್ತೊಂದು 3 ನಿಮಿಷ ಬೇಯಿಸೋದು. ಮತ್ತು ಇದ್ರ ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಇನ್ನೊಂದು 3 ನಿಮಿಷ ಬೇಯಿಸ್ತೀನಿ. ಮತ್ತು ಮುಚ್ಚಳನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಆಗಿದೆ ಫ್ರೈ. 2 ಕಡೆ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಹೊತ್ತು ಹಾಗೆ ಸ್ಟವ್ ಮೇಲೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ, ಹಂಗೆ ತವಾ ಮೇಲೆ ಬಿಟ್ಟರೆ. ಓಕೆ, ಈಗ ಸಾಂಬಾರು ಕೂಡ ಸೂಪರಾಗಿ ರೆಡಿಯಾಗಿದೆ, ಫ್ರೈ ಕೂಡ ರೆಡಿಯಾಗಿದೆ. ತಟ್ಟೆಗೆ ಅನ್ನ ಕೂಡ ಹಾಕ್ಕೊಂಡು ಫ್ರೈ ಹಾಕ್ಕೊಂಡಿದ್ದೀವಿ. ಇವಾಗ ಊಟನ ಬಡಿಸ್ಕೊತಾ ಇದ್ದೀವಿ. ಸಾರು ಮೀನು ಫ್ರೈ ಎಲ್ಲ ರೆಡಿ ಆಯಿತು. ಸೊ ರೈಸ್ ಜೊತೆ ತಿಂತಾಯಿದ್ದೀವಿ, ಮುದ್ದೆ ಮಾಡಲಿಲ್ಲ, ಮುದ್ದೆ ನೈಟ್ ಮಾಡ್ಕೊತೀವಿ. ಸೊ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ರೆಸಿಪಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗುತ್ತೆ. ನಾವೇ ಮಸಾಲೆ ಇಟ್ಟು ಮೀನು ಫ್ರೈ ಮಾಡ್ತೀವಲ್ವ, ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಹೊಸಬ್ರು ಯಾರಾದ್ರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀವಿ. ಬಾಯ್.